ಸುಬ್ಬು ಪೃಥ್ವಿ ಬದುಕಿದಾನ ಅವತ್ತು? ಹೌದು ಯಜಮಾನ್ರೆ, ಅವತ್ತು ನಾವೆಲ್ಲರೂ ಇವ್ರು ಬದುಕಿಲ್ಲ ಅಂತಲೇ ಅಂದ್ಕೊಂಡ್ವಿ. ಆದರೆ ನೀವು ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ಇನ್ನೂ ಬದುಕಿದ್ದಾರೆ ಅಂತ. ಇಮ್ಮಿಡಿಯೇಟಾಗಿ ಗೊತ್ತಾದ ತಕ್ಷಣ ಇಲ್ಲಿ ಕರ್ಕೊಂಬಂದೆ. ಡಾಕ್ಟ್ರು ಅವ್ರ ಪ್ರಾಣ ಉಳಿಸಿದ್ರು. ಆದರೆ ಇವ್ರಿಗೆ ಮಾತಾಡೋ ಪರಿಸ್ಥಿತಿಲಿಲ್ಲ, ಕೋಮಾಗೆ ಹೋಗ್ಬಿಟ್ಟಿದ್ದಾರೆ ಅಂತಲೂ ಹೇಳ್ಬಿಟ್ರು ಯಜಮಾನ್ರೆ. ಹೌದು ಯಜಮಾನ್ರೆ, ಪೃಥ್ವಿ ಬದುಕ್ತಾನೋ ಸಾಯ್ತಾನೋ ಅಂತ ಒಂದು ಗೊತ್ತಾಗಲಿಲ್ಲ. ಅದಕ್ಕೆ ಈ ವಿಷಯ ನಿಮಗೆ ಹೇಳಿರಲಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ಪದ್ಮನಾಭ್ ಅವರೇ, ನನಗೆ ನೀವು ವಿಷಯ ಹೇಳಬೇಕಾಗಿತ್ತು. ಪರವಾಗಿಲ್ಲ ಬಿಡಿ. ಸುಬ್ಬು, ಇವನು ಮಾತಾಡೋಕ್ಕೆ ಎಷ್ಟು ದಿನ ತಗೋತಾನೆ ಗೊತ್ತಿಲ್ಲ ಯಜಮಾನ್ರೆ. ಇವ್ರು ಕೋಮಾಗೆ ಹೋಗಿರೋದ್ರಿಂದ ಇನ್ನು ನಾಳೆನೇ ಕೋಮಾಯಿಂದ ಹೊರಗಡೆ ಬಂದರೂ ಬರ್ಬೋದು ಅಂತ ಇದ್ದಾರೆ. ಇಲ್ಲಾಂದರೆ 1 ವರ್ಷ ಆದರೂ ಆಗ್ಬೋದು, ಇಲ್ಲಾಂದರೆ ಅವ್ರ ಪ್ರಜ್ಞೆನೇ ಬರಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ ಯಜಮಾನ್ರೆ. ಇವಾಗ ಪ್ರಶ್ನೆ ಬಂದು ಬರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ ಯಜಮಾನ್ರೆ. ಏನು ಹೇಳೋಕ್ಕಾಗ್ತಾ ಇಲ್ವಂತೆ. ನೋಡಿ ಯಜಮಾನ್ರೆ, ನಮ್ಮ ಪೃಥ್ವಿ ಹೇಗಾಗೋಗ್ಬಿಟ್ಟ ನೋಡಿ. ಇವನು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಕೋಪ ಮಾಡ್ಕೋಬೇಕು, ಅಥವಾ ಇವನು ಈ ಥರ ಪರಿಸ್ಥಿತಿಲಿ ಸಿಕ್ಕಿದ್ದಾನೆ ಅಂತ ಬೇಜಾರು ಮಾಡ್ಕೋಬೇಕು? ಇವನು ಸರಿ ಹೋಗಿ ನನಗೆಲ್ಲ ನಿಜಾನೇ ಹೇಳ್ತಾನೆ ಅಂತ ಸಂತೋಷ ಪಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ನೀನು ಈ ಸ್ಥಿತಿಲಿ ನನಗೆ ಸಿಕ್ಕಿದ್ಯಾ, ನೀನು ಹುಷಾರಾಗಬೇಕು, ನೀನು ಮಾತಾಡಬೇಕು, ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಡಬೇಕು. ನನಗೆ ಏನ್ ನಡೀತು ಅನ್ನೋದು ನಿಜ ಗೊತ್ತಾಗ್ಬೇಕು. ಮಾಡೋದೆಲ್ಲ ಮಾಡಿಬಿಟ್ಟು ಪ್ರಶಾಂತವಾಗಿ ಮಲಗಿದ್ದಾನೆ. ಪ್ರಾಣ ಸ್ನೇಹಿತ ಅಂತ ಇದು ಹತ್ರ ಬಿಟ್ಕೊಂಡಿದ್ದಕ್ಕೆ ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿಲ್ಲ. ಏಯ್, ಎದ್ದಾಳೋ ಎದ್ದಾಳೋ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ನೀವೆಷ್ಟೇ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನಡೆದದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಅವನು ಜೀವಂತವಾಗಿದ್ದಾನೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಅವನು ಬದುಕಿದ್ದಾನೆ. ವೀರು, ನೀವು ಮಾತಾಡ್ತಿರೋದು? ಹೇಳಿದ್ನಲ್ಲ, ನನ್ನ ಆತ್ಮೀಯ ಸ್ನೇಹಿತ ಅಂತ. ಅವನ್ನ ನೋಡಿ ಮಾತಾಡ್ಸೋಣ ಅಂತ ಹೋದೆ. ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳೋಣ ಅಂತ ಹೋದೆ. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವನು ಕೋಮಾಲಿದ್ದಾನೆ. ನಿಮಗೆ ಬೆಲೆ ಕೊಟ್ಟು ನಾನು ಅವನ್ನ ಮೀಟ್ ಮಾಡೋಣ ಅಂತ ಹೋದೆ. ಈಗ ಈ ಪರಿಸ್ಥಿತಿನಲ್ಲಿದ್ದೀನಿ. ಈಗಲೂ ನನಗೆ ಅವನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಸುತ್ತರಾಮ್ ಇಷ್ಟ ಇಲ್ಲ. ಹೆಸರು ಕೇಳಿದ್ರೇ ನನ್ನ ರಕ್ತ ಕುದಿಯುತ್ತೆ. ಇರ್ಬೋದು ವೀರು, ಈಗ ನಿಮ್ಮ ರಕ್ತ ಕುದೀತಿರ್ಬೋದು. ಆದರೆ ಮುಂದೆ ಒಂದು ದಿನ ಸತ್ಯ ಏನು ಅಂತ ಗೊತ್ತಾದಾಗ ಇಂಥ ಮಾತುಗಳನ್ನ ಆಡಿದ್ದಕ್ಕೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಅವ್ನು ನನಗೆ ಎಂತ ಮೋಸ ಮಾಡ್ದ ಅಂತ ನಿಮಗೆ ಗೊತ್ತಿಲ್ಲ. ಸ್ನೇಹದ ಹೆಸರಲ್ಲಿ, ಪ್ರೀತಿ ಹೆಸರಲ್ಲಿ ನಾನು ತುಂಬ ನೊಂದಿದ್ದೀನಿ ಜಾನಕಿ ಅವರೇ. ಕ್ಷಮಿಸಿ ವೀರು ಅವರೇ. ನಿಮ್ಮ ಕೋಪಕ್ಕೆ, ನಿಮ್ಮ ಆವೇಶಕ್ಕೆ, ನಿಮ್ಮ ಮನಸ್ಸಿಗಾಗಿರೋ ನೋವಿಗೆ ನನಗೆ ಕಾರಣ ಗೊತ್ತಿಲ್ಲದೆ ಇರ್ಬೋದು. ಆದರೆ ಎಷ್ಟು ಆಳವಾಗಿ ನೋವಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಿಮ್ಮ ಸ್ನೇಹಿತರು ಕೋಮಾದಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಯಾಕೆ? ಏನಾಯ್ತು? ಅವನ ಮೇಲೆ ಶೂಟೌಟ್ ಆಯ್ತು. ಯಾರೋ ಅವನ್ನ ಗುಂಡಿಟ್ಟು ಕೊಲ್ಲಕ್ಕೆ ಪ್ರಯತ್ನ ಪಟ್ಟರು. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅವ್ರು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಲ್ವಾ? ಅವ್ರ ಬದುಕಿನಲ್ಲಿ ಅಂಥದ್ದು ಯಾವುದೋ ಒಂದು ರಹಸ್ಯ ಇರ್ಬೋದು ಅಲ್ವಾ? ಇಷ್ಟು ವರ್ಷ ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ನಾವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದಕ್ಕೆಲ್ಲ ಅವರೇ ಉತ್ತರ ಕೊಡಬೇಕು. ಆದರೆ ಒಂದಂತೂ ನಿಜ ವೀರು ಅವರೇ, ಸತ್ಯಕ್ಕೆ ಸಾವಿಲ್ಲ. ನೀವು ಅಂದ್ಕೊಂಡಿರೋದೇ ಸತ್ಯನೋ ಅಥವಾ ನೀವು ಅಂದ್ಕೊಂಡಿರೋದಕ್ಕೂ ಮೀರಿ ಇನ್ನೊಂದು ಸತ್ಯ ಇದೆಯೋ ಯಾರಿಗೂ ಗೊತ್ತಿಲ್ಲ. ನಿಜವಾದ ಸ್ನೇಹ ಆಗಲಿ, ನಿಜವಾದ ಪ್ರೀತಿಗಾಗಲಿ ಯಾವತ್ತೂ ಮೋಸ ಆಗಲ್ಲ. ಹಾಗೊಂದು ವೇಳೆ ಆಗಿದ್ರೆ ಅದು ನಿಜವಾದ ಸ್ನೇಹನೂ ಅಲ್ಲ, ನಿಜವಾದ ಪ್ರೀತಿನೂ ಅಲ್ಲ. ನೀವು
ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ. ನಿಮ್ಮ ಸ್ನೇಹ ಆಗಲಿ, ನಿಮ್ಮ ಪ್ರೀತಿ ಆಗಲಿ, ನೀವು ಅವ್ರ ಜೊತೆ ಚೆನ್ನಾಗಿದ್ದಾಗ ಕಳೆದಿದ್ದ ಕ್ಷಣನ ನೆನಪು ಮಾಡ್ಕೊಳ್ಳಿ. ಒಂದೇ ಒಂದು ಸಲನಾದರೂ ಅದೆಲ್ಲ ನಿಮಗೆ ನಾಟಕ ಅಂತ ಅನಿಸುತ್ತಾ? ಇಲ್ಲ. ಹಾಗಾದರೆ ನಿಮ್ಮ ಮನಸ್ಸು ನಿಮಗೆ ಮೋಸ ಮಾಡಿಲ್ಲ. ನಿಮ್ಮ ಸ್ನೇಹಿತ ನಿಮಗೆ ಮೋಸ ಮಾಡಿದ್ದಾನೆ ಅಂತ ಅನಿಸಿರ್ಬೋದು, ಆದರೆ ನಿಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆ ಸ್ನೇಹದ ಬಗ್ಗೆ ಖಂಡಿತ ನಂಬಿಕೆ ಇದೆ. ಅಂಥ ಸ್ನೇಹಕ್ಕೆ ಸಾವಿಲ್ಲ. ನೀವು ನಿಮ್ಮ ಸ್ನೇಹಿತನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳಾಗಲಿ, ಮತ್ತೆ ನೀವು ಮತ್ತೆ ನಿಮ್ಮ ಸ್ನೇಹಿತರು ಒಂದಾಗಲಿ ಅಂತ ನಾನು ಆಸೆ ಪಡ್ತೀನಿ. ಅದೆಲ್ಲ ಎಲ್ಲಾದರೂ ಹಾಳಾಗಿ ಹೋಗ್ಲಿ. ನೀವು ಮತ್ತೆ ನನ್ನ ಫೋನ್ ರಿಸೀವ್ ಮಾಡದೇ ಇರಬೇಡಿ. ನನಗೆ ತುಂಬ ಹಿಂಸೆ ಆಗುತ್ತೆ. ಸರಿ, ಹಾಗೆಲ್ಲ ಮಾಡಲ್ಲ. ನಾನು ಖಂಡಿತ ನಿಮ್ಮ ಜೊತೆ ಮಾತಾಡ್ತೀನಿ. ವೀರು ಅವರೇ, ನನ್ನ ಮಾತಿಗೆ ಬೆಲೆ ಗೌರವ ಕೊಟ್ಟು ನೀವಿಷ್ಟೆಲ್ಲ ಮಾಡಿದ್ದೀರಲ್ಲ, ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಹಾಗೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ಪೃಥ್ವಿ ಮೇಲೆ ನಮಗೆ ಎಷ್ಟೇ ಕೋಪ ಇದ್ರು ಜಾನಕಿ ಅವ್ರ ಮಾತು ಕೇಳಿದ್ಮೇಲೆ ಸ್ವಲ್ಪ ಅದೆಲ್ಲ ನಿಜ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಪೃಥ್ವಿನೇ ಉತ್ತರ ಕೊಡಬೇಕು. ಪೃಥ್ವಿಗೆ ಮತ್ತೆ ಪ್ರಜ್ಞೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಅವನೇ ಉತ್ತರ ಕೊಡಬೇಕು. ಸತ್ಯ, ಪೃಥ್ವಿಗೆ ಏನೂ ಆಗದೆ ಇರಲಿ, ನಾನು ಅವನಿಂದ ಎಲ್ಲ ನಿಜ ತಿಳ್ಕೋಬೇಕು. ನಾನು ಯಾಕೆ ಇಲ್ಲಿ ಬರೋಕೆ ಹೇಳಿದ್ರೆ? ಬಾರೋ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮೆಲ್ಲರ ಕಣ್ಣು ಗುಮ್ಮಣ್ಣೆರ್ಚಿ ನನ್ನ ಜೀವನನ ಸಂತೋಷನ ಕೊಂದು ನನ್ನ ಸಂಸಾರನ ಹಾಳು ಮಾಡಿ ಈಗ ನನ್ನ ಕಣ್ಣು ಮುಂದೆ ಬಂದಿದ್ಯಾ? ನಿನ್ನ ಬಿಡಲ್ಲ ಕಣೋ. ಬಿಟ್ಬಿಡಿ ಯಜಮಾನ್ರೆ, ನನ್ನ ತಾನೇ ಅವನಿಗೆ ಪ್ರಜ್ಞೆ ಬಂದಿದೆ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಬಿಟ್ರೆ